ಈಗ ನಮ್ಮೆಲ್ಲರ ಕಣ್ಣು ಸಜ್ಜನ ಅಂತ ಒಂದು ಎಲ್ಲರೂ ಸುಮಾರು ಜನ ಮರೆತಿರ್ತೀವಿ. ಆ ಥರದೊಂದು ಪದ ಬಳಕೆ ಕರೆಕ್ಟಾದ ವ್ಯಕ್ತಿಗಳಿಗೆ ಹೇಳಬೇಕು. ಸಜ್ಜನ, ಅವನು ಸಜ್ಜನ, ಜೆಂಟ್ಲ್ಮನ್ ಅಂತ ಕರಿತೀವಲ್ಲ, ಜೆಂಟ್ಲ್ಮನ್, ಕ್ಯಾಮರಾಮನ್ ಎರಡೂ ಆಗಿರೋಂಥ ಸಂತೋಷ್ ರೈ ಪಾತಾಜಿಯವೆರಡು ಅನುಭವಾಮೃತ ನುಡಿಗಳನ್ನು. ಅವನು ಒಂದು ಕಾಲದಲ್ಲಿ ಬರಹಗಾರ, ಸಾಹಿತಿ. ಅವನ ಕನ್ನಡ ನನಗೆ ತುಂಬ ಇಷ್ಟ, ವ್ಯಕ್ತಿಯಾಗಿ ತುಂಬ ಇಷ್ಟ. ಅವನು ಹೆಂಗೆ ಮಾತಾಡ್ತಾನೆ ಅನ್ನೋದು ರಘುವರು ಅವನಿಗಿಂತ ಚೆನ್ನಾಗಿ ತೋರಿಸಿದ್ರು. ಈಗ ಅವನ ಬಾಯಲ್ಲೇ ಕೇಳೋಣ. ಈಗ ನಾನು ಜಾಸ್ತಿ ಮಾತಾಡ್ಬಿಟ್ರೆ ನಂದು ಐಡೆಂಟಿಟಿ ಹೋಗೋ ಸಾಧ್ಯತೆ ಇದೆ. ಯಾಕಂದರೆ ರಘು ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನು ಮಾತಾಡಲ್ಲ ಅಂತ. ಈಗಾಗಲೇ ನೀವು ಒಂದಷ್ಟು ಗ್ಲಿಮ್ಸಸ್ ನೋಡಿದ್ದೀವಿ. ಇದು ಅಂದರೆ ಗ್ಲಿಮ್ಸಸ್ ಅಂದರೆ ತುಂಬ ಚಿಕ್ಕ ಗ್ಲಿಮ್ಸಸ್ ನೀವು ನೋಡಿರೋದು. ಅದರಲ್ಲೂ ಸಾಕಷ್ಟು ಜನ ಇಲ್ಲಿ ಕೇಳಿರೋದು ಯಾವ ಲೊಕೇಶನ್ ಅಂತ. ಸರ್ ಆ್ಯಕ್ಚುಲಿ ಆ ಲೊಕೇಶನ್ ನಾವು ನೋಡಿದ್ದೆ ಶೂಟಿಂಗ್ ದಿವಸ. ಯಾಕಂದರೆ ನಾವು ಅದಕ್ಕಿಂತ ಮುಂಚೆ ಆ ಮುರುಡ್ ಜಂಜೀರ 3 ಸಲ ಹೋಗಿದ್ವಿ. ನಾನು, ಸರ್, ಗಂಗಣ್ಣ, ಪ್ರತಾಪ್ ಅವರು ಫಸ್ಟ್ ಟೈಮ್ ನೋಡಿದಾಗ ಏನಾಯಿತು, ಬರೀ ಅದು ಸುತ್ತ ರೌಂಡ್ ಹೊಡ್ಕೊಂಡು ಬಂದ್ವಿ ಆ ಕೋಟೆಗೆ. ಅದು ಆಲ್ಮೋಸ್ಟ್ 1 hour ಟ್ರಿಪ್. ಅಲ್ಲಿದ್ದೆ ನಮ್ಮದು ಪ್ಲ್ಯಾನ್. ಅಂದರೆ ಇದು ಈ ಗೋಡೆಯಿಂದ 50 ಅಡಿ ಹೈಟ್ ಇರೋ, ಒಳಗಡೆ ಎಷ್ಟು ಹೈಟ್ ಇರ್ಬೋದು, ಒಳಗಡೆ ಏನಿರ್ಬೋದು, ಈ ಥರದ ಇಮ್ಯಾಜಿನೇಷನ್ ಮಾಡಿಕೊಂಡೇ ನಾವು 3 ಟ್ರಿಪ್ ಮಾಡಿದ್ದೀವಿ. ಸೆಕೆಂಡ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಮಳೆ, ಡ್ರೋನ್ ತಗೊಂಡು ಹೋದ್ವಿ, ಡ್ರೋನ್ ಮೂಲಕ ನೋಡೋಣ ಅಂತ, ಅದು ನೋಡೋಕ್ಕಾಗಿಲ್ಲ. ಬಟ್ ಥರ್ಡ್ ಟೈಮು ನಾವು ಡ್ರೋನ್ ಹಾರಿಸ್ಬಿಟ್ಟು ಲೊಕೇಶನ್ ಮಾರ್ಕ್ ಮಾಡಿಕೊಂಡು ಏನೇನು ಸೀನ್ ಎಲ್ಲೆಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋ ಲೊಕೇಶನ್ ಅದು. ಬಟ್ ಈ ಲೊಕೇಶನ್ ಒಂದಷ್ಟೇ ನೀವು ನೋಡಿದ್ದೀರ. ಈ ಥರದ್ದು ಸಾಕಷ್ಟು ಲೊಕೇಶನ್ಸ್ ಈ ಫಿಲ್ಮಲ್ಲಿದೆ. ಯಾಕಂದರೆ ಫಸ್ಟ್ ಟೈಮು ಭಟ್ರು ಇದು ರೀಡಿಂಗ್ ಕೊಟ್ಟಾಗ ನಾನೇ ಹೇಳಿದೆ, ಸರ್ ನಾವು ಇಲ್ಲಿ ತನಕ ಒಟ್ಟು 4 ಸಿನಿಮಾ ಒಟ್ಟಿಗೆ ಮಾಡಿದ್ದೀವಿ. ಬಟ್ ನನ್ನ ಪ್ರಕಾರ ಇದು ಟಫೆಸ್ಟ್ ಶೂಟ್ ಅನಿಸುತ್ತೆ. ಯಾಕಂದರೆ ದಿನ ಹೊಸ ಲೊಕೇಶನು, ದಿನ ಹೊಸ ಎಕ್ವಿಪ್ಮೆಂಟ್ಸು, ದಿನ ಹೊಸ ಜಾಗಗಳು. ಅರೆ ಯಾವುದು ನಾವು ಅಂದ್ಕೊಂಡಷ್ಟು ಸುಸೂತ್ರವಾಗಿರಲಿಲ್ಲ. ಬಹುಶಃ ಇವತ್ತಿಂದೇ ತುಂಬ ಈಸಿಯೆಸ್ಟ್ ಲೊಕೇಶನ್ ಅಂದರೆ ಎಂಟೈರ್ ಶೂಟದ್ದು ಇವತ್ತಷ್ಟೇ. ಆ ಗಾಳಿಗೂಟ ಈಗ ರಘು ಸರ್ ಹೇಳ್ದಂಗೆ, ಸರ್ ಜೀಪೆ ನಿಂತಿರೋ ಜೀಪೆ ಮುಂದೆ ಹೋಗ್ತಿತ್ತು. ಎಷ್ಟೋ ಜನ ನಿಂತಿರಲಿಂದ ಒಂದು 50 ಅಡಿ ದೂರದಲ್ಲಿ ಹೋಗೋವರು. ಇಂಥ ಜಾಗದಲ್ಲಿ ನಾವು ಅದು ಕೊನೆಗೆ ಏನು ಅನಿಸ್ತದೆ, ಈ ಥರ ಜಾಗಕ್ಕೆ ಬಂದಾಗ ತುಂಬ ಶೂಟಿಂಗ್ಗೆ ಬೋರ್ ಅನಿಸ್ಬಿಡೋದು. ಏನು ಚಾಲೆಂಜಿಂಗೇ ಇಲ್ವಲ್ಲಪ್ಪ, ನಿಂತಲ್ಲೇ ಇರ್ತೀವಲ್ವ, ಎಲ್ಲೂ ಮೂವ್ ಆಗ್ತಿಲ್ವಲ್ಲ ಅಂತ. ಹಾಗಾಗಿ ಅಂದರೆ ಈ ಒಟ್ಟು ಶೂಟಿಂಗ್ ಅಂದರೆ ಈಗ ಆಲ್ಮೋಸ್ಟ್ ಒಂದು 40 ದಿವಸ ದಿನ ಒಂದು ಹೊಸ ಚಾಲೆಂಜಿಂಗ್ ಇಟ್ಕೊಂಡು ಮಾಡಿರೋ ಶೂಟಿಂಗ್. ಬಹುಶಃ ನೀವು ನೋಡಿದಾಗ ಒಂದಷ್ಟು ವಿಜುವಲ್ಸ್ ನಿಮಗೆ ಅನಿಸುತ್ತೆ. ಮತ್ತು ಇನ್ನೊಂದು, ಪ್ರತಿದಿನ ನಾವು ಬೆಳಿಗ್ಗೆ ಬಂದಾಗ ನಾನು ಸರ್ ಮಾತಾಡೋದು, ಸರ್ ನಾವು ಯಾವ ಥರ ವೆದರ್ ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತೀವಲ್ವ, ಅದೇ ವೆದರ್ ಇಷ್ಟು ದಿನ ನಾವು ಅಂದ್ಕೊಂಡಂಗೆ ಸಿಕ್ಕಿದೆ. ಮಳೆ ಬೇಕಂದಾಗ ಮಳೆ ಬಂದಿದೆ, ಬಿಸಿಲು ಬೇಕಂದಾಗ ಬಿಸಿಲು ಬಂದಿದೆ, ಮೋಡ ಬೇಕು ಅಂದಾಗ ಮೋಡ ಬಂದಿದೆ. ಬಹುಶಃ ಈ ಥರದ ಅಂದರೆ ನನ್ನ ಒಂದು 20 ವರ್ಷದ ಜರ್ನಿಲಿ ಇಷ್ಟು ಒಳ್ಳೆ ಅಂದರೆ ಕ್ಯಾಮ್ರಾಮನ್ ಪ್ರತಿದಿನ ಎದ್ದಾಗ ಏನು ಯೋಚನೆ ಮಾಡಿದ್ರೆ ವೆದರ್ ಹೆಂಗಿರುತ್ತೆ ಅಂತ. ಬಟ್ ಮಧ್ಯಾಹ್ನ ಕೂಡ ಒಂದು ಒಳ್ಳೆ ಮೋಡ ಬಂದುಬಿಟ್ಟು ಶೂಟಿಂಗ್ ಮಾಡಿ ಅಂತ ವೆದರ್ ಸಪೋರ್ಟ್ ಮಾಡಿದೆ. ಅದಕ್ಕೆ ಅಂದರೆ ಈ ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಒಂಥರ ಆಹ್ಲಾದಕರ ಅನಿಸುತ್ತೆ. ಇದಕ್ಕೆ ಆದರೆ ಯೂಶ್ವಲಿ ಏನಾದರೆ ತುಂಬ ದಿವಸ ನಾವು ಔಟ್ಡೋರ್ ಶೂಟ್ ಮಾಡಿರೋದು. ಔಟ್ಡೋರ್ ಶೂಟಿಂಗ್ ಅಂದಾಗ ಪ್ರೊಡಕ್ಷನ್ಗೆ ಫಸ್ಟ್ ಬರೋದು ಕ್ಯಾಮರಾಮನ್ ಡಿಪಾರ್ಟ್ಮೆಂಟಿಂದ ಏನೇನು ಎಕ್ವಿಪ್ಮೆಂಟ್ ಲಿಸ್ಟ್ ಬರುತ್ತೆ, ಏನೇನು ಲೈಟ್ಸ್ ಬರುತ್ತೆ ಅಂತ. ಸರ್ ಇಷ್ಟು ದಿನ ಅಂದರೆ ಈ 40 ದಿನದಲ್ಲಿ ಒಂದು ದಿನ ಕೃಷ್ಣಪ್ಪ ಸರ್ ಆಗಿರ್ಬೋದು, ಗಂಗಣ್ಣ ಇರ್ಬೋದು, ಪ್ರತಾಪ್ ಸರ್ ಇರ್ಬೋದು, ಯಾವತ್ತೂ ಕ್ವಶನ್ ಮಾಡಿಲ್ಲ ಸರ್. ಇದು ನನಗೆ ಒಂಥರ ಶಾಕ್ ಅನಿಸುತ್ತೆ. ಯಾಕಂದರೆ ನೀವು ಎಂಥ ದೊಡ್ಡ ಸಿನಿಮಾ ಮಾಡಿ ಕ್ಯಾಮರಾಮನ್ ಎಕ್ವಿಪ್ಮೆಂಟ್ ಲಿಸ್ಟ್ ಬಂತಂತ ಕೇಳ್ತಾರೆ, ಅದರಲ್ಲಿ ಏನಾದರೂ ಕಮ್ಮಿ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಆ ರೀತಿಯ ಒಂದು ಕ್ವಶನ್ ಕೂಡ ಇಷ್ಟು ದಿವಸ ಇವರು ಮಾಡಿಲ್ಲ. ಅದಕ್ಕೆ ತುಂಬ ದೊಡ್ಡ ಧನ್ಯವಾದ ಸರ್. ಯಾಕಂದರೆ ಈ ರೀತಿಯ ಒಂದು ಖುಷಿ ಅಂದರೆ ಟೆಕ್ನಿಷಿಯನ್ಸ್ಗೆ ಎಲ್ಲ ಸಿನಿಮಾಗಳು ಸಿಗೋಲ್ಲ. ಬಟ್ ಇಲ್ಲಿ ಯಾವತ್ತು ಒಂದು ದಿನವೂ ಕೇಳಿಲ್ಲ ಸರ್ ಯಾವ ಥರ. ಅದು ಬಿಟ್ಟರೆ ಒಟ್ಟು ತಂಡ, ಯಾಕಂದರೆ ಈ ರೀತಿಯ ಒಂದು ಫಿಲ್ಮ್ ಮಾಡೋದಕ್ಕೆ, ಯಾಕಂದರೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು, ಎಂಟೈರ್ ಟೀಮ್, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಈ ಥರದೊಂದು ಔಟ್ಪುಟ್ ಬರುತ್ತೆ. ಅದು ಈ ಸಿನಿಮಾದಲ್ಲಿ ಕಾಣುತ್ತೆ. ಹಾಗೆ ಹೊಸ ಮುಖಗಳು ಸಾಕಷ್ಟು ಸಲ ನಮಗೇನು ಅನಿಸುತ್ತೆ, ಈ ಹೊಸಬರ ಜೊತೆ ಕೆಲಸ ಮಾಡುವಾಗ ಒಂದು ಖುಷಿ ಇರುತ್ತೆ. ಯಾಕಂದರೆ ನಮಗೆ ಏಜ್ ಆಗಿದೆ, ಬಟ್ ಹೊಸ ಮುಖಗಳು ನೋಡಿದಾಗ ನಾವು ಅವ್ರ ಏಜಿಗೆ ಹೋಗ್ಬೋದು ಅಂತ ಹೇಳೋ ಒಂದು ಚಿಕ್ಕ ಆಸೆ. ಅದಕ್ಕೆ ಸುಮುಖ ಇರ್ಬೋದು, ರಾಶಿಕ ಇರ್ಬೋದು, ಅಂಜಲಿ ಇರ್ಬೋದು, ಇವ್ರದ್ದೆಲ್ಲರೂ ಯಾಕಂದರೆ ಇವರೆಲ್ಲ ಈಗಿನ ಜನ್ರೇಷನ್ ಆರ್ಟಿಸ್ಟ್ಗಳು, ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಅದು ಬೇರೆ ರೀತಿಯ ಖುಷಿ. ಬಹುಶಃ ನಾನು ಕಮ್ಮಿ ಮಾತಾಡದೆ ಹೇಳೋದನ್ನು ಇಲ್ಲಿ ರಾಂಗ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು.